ಒಂದು ಬಳಿ ಬಂದು ತಾಕಿತು ಎನ್ನೆದೆಯ ಏನೆಂದು ಕೇಳಲು ಹೇಳಿತು ಜೇನಂತ ಸಿಹಿ ನುಡಿಯ ಜೇನಂತ ಸಿಹಿ ನುಡಿಯ. ಏನ್ರಾಗಿದೆ ನಿಮ್ಗೆ? ನಮ್ಮ ಡಲ್ಲಿಂಗ್ ರೂಪಾಲಿಯಲ್ಲಿ. ಯಾರೇ ಅದು? ಬಬ್ಲು ಅವ್ರ ಅಕ್ಕ. ಯಜಮಾನ್ರೆ ಏನ್ ಯಜಮಾನ್ರಿ ಈ ಹುಡುಗ ಇತ್ತಲಿಂದ ಹೂಗಳೆಲ್ಲ ಕಿತ್ತಾಕ್ಬಿಟ್ಟ. ಅವನಿನ್ನು ಚಿಕ್ಕ ಹುಡುಗ ಕಣ, ಅವನಿಗೇನು ಗೊತ್ತಾಗೋದಿಲ್ಲ. ಏನ್ ತಪ್ಪಾಯ್ತು ಇವಾಗ? ಡಾಕ್ಟ್ರೆ, ಇವ್ನ ವಿಪರೀತ ಗಲಾಟೆ ಆಯ್ತು. ಇವನ ಮನೆಯಿಂದ ಆಚೆ ಹಾಕಿ. ಯಾರಾದ್ರೂ ಅವನು ನಮ್ಮ ಮನೆಯಿಂದ ಆಚೆ ಕಳ್ಸಿದ್ರೆ ಅವನ ಜೊತೆ ನಾನು ಕ್ಲಿನಿಕ್ ಅಲ್ಲೇ ಇದ್ದು ಬಿಡ್ತೀನಿ. ಯಜಮಾನ್ರೆ ಯಜಮಾನ್ರೆ ಅಲ್ಲೇ ಯಾಕೊಂಡ್ ಬರ್ಕೋತ್ಯಾ? ಅಲ್ನೋಡಿ ಆಹಾ ಲೇ ಗಣೇಶ ಯಜಮಾನ್ರೆ, ಒಂದು ಹೆಣ್ಣಿನ ನಗು ಎಂತ ಗಂಡಸನ್ನ ಸಾಯ ಹಾಗೆ ಮಾಡ್ಬಿಡ್ತಲ್ವನ. ಹಾಗಾದ್ರೆ ಯಾವ ಹುಡುಗಿರು ನೋಡ್ಬಿಡಿ ಯಜಮಾನ್ರೆ. ಬಬ್ಲು ಲೇ ಬಬ್ಲು, ನಿಮ್ಮ ಅಕ್ಕ ಎಲ್ಲಿಗೂ ಹೋದ್ಲು? ಮಾರ್ಕೆಟಿಗೆ ಹೋಗಿರ್ತಾಳೆ. ಮಾರ್ಕೆಟ್ಗೆ ದಿನ ಹೋಗ್ತಾಳ? ದಿನ ಹೋಗ್ತಾಳೆ, ಆದ್ರೆ ನಂಗೇನು ತಂದ್ಕೊಡಲ್ಲ. ಲೇ ಅದನ್ನೆಲ್ಲ ನಾನ್ ಕೊಡ್ತೀನಿ, ಸುಮ್ಮನೆ ಇರೋ ನೀನು. ಈಗ ನಿಮ್ಮ ಅಕ್ಕನಿಗೆ ಯಾವ ಕಲರ್ ಡ್ರೆಸ್ ಇಷ್ಟ? ನಮ್ಮ ಅಕ್ಕನಿಗೆ ಪಿಂಕ್ ಶರ್ಟ್ ಅಂದ್ರೆ ತುಂಬಾ ಇಷ್ಟ. ಯಾಕಪ್ಪ ಇಂಜೆಕ್ಷನ್ ತಗೊಂಡ್ಬಂದೆ? ನಿಮ್ಗೆ ಸ್ವೈಟ್ ಟಪಕ್ ಅಂತ ಇಂಜೆಕ್ಷನ್ ಕೊಡಕ್ಕೆ. ಯಜಮಾನ್ರೆ ನಂಗೆ ಇಂಜೆಕ್ಷನ್ ಕೊಡ್ತಾನಂತೆ, ಚುಚ್ಚಿಸ್ಕೊಳ್ಳೋ. ಏನೇ ನೋಡ, ಇಲ್ಲಿ ಕನ್ನಡಿ ಮೇಲೆಲ್ಲ ನೀರ್ ಬಿದ್ದಿದೆ, ಕ್ಲೀನ್ ಮಾಡಕ್ಕಾಗಲ್ಲ ನಿಂಗೆ? ಅದ್ ನನ್ ಕೆಲ್ಸ ಅಲ್ಲಮ್ಮ, ಮುರಾರಿ ಕೆಲ್ಸ. ತಾಳು ಮುರಾರಿ. ಮುರಾರಿ ಏನಿನ್ನ ಮೇಲ್ ನೋಡು ಕನ್ನಡಿ ಹೇಗಾಗಿದೆ, ಸರಿಯಾಗಿ ಕ್ಲೀನ್ ಮಾಡಕ್ಕಾಗಲ್ಲ ನಿಂಗೆ? ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಯ್ತಂತೆ. ತಗೋ ಬಸ್ಸು, ಸರಿಯಾಗಿ ಬಸ್. ಮುರಾರಿ ಅಂಕಲ್, ಏನ ಇದನ್ನ ಕ್ಲೀನ್ ಮಾಡಿ. ಪಿಸಾಚಿ, ನನಗೆ ಮನೆ ಕೆಲಸ ಹೇಳ್ತೀರಾ? ನಮ್ಮ ಹುಡುಗನ್ನ ಯಾಕೆ ಹೊಡೆದೆ? ಯಾಕೆ ಸುಳ್ಳು ಹೇಳ್ತೀಯ? ಇವತ್ತು ತಾನೇ ಹೊಡೆದಿದ್ದು. ನೀನ್ ಯಾಕೆ ಅವನನ್ನು ಹೊಡೆದೆ? ನಿನಗೆ ಯಾರಮ್ಮ ಆ ರೀತಿ ಅಧಿಕಾರ ಕೊಟ್ಟಿದ್ದು? ನೀನ್ ಯಾವ? ನೀನ್ ಯಾಕೆ ನನ್ನ ಮನೇಲಿ ಇದೆಯಾ? ಮುಖ ಮುಂದೆ ಇಟ್ಟು ಉಗಿಸ್ಕೊಂಡಂಗಾಯ್ತು. ಇವ್ ನಮ್ಮನೆಗ್ ಬಂದಾಗಿಂದ ಒಂದಲ್ಲ ಒಂದ್ ಗಲಾಟೆ ಆಗ್ತಾನೆ ಇದೆ. ಮೊದ್ಲು ಅವನ್ನ ಮನೆ ಕಳ್ಸಿ, ಅವ್ರ ಅಪ್ಪ ರೊಕ್ಕ ನೋಡ್ಕೋತಾರೆ. ಇರಿ ಬಬ್ಲು, ಇವತ್ತು ಸಾಕು ಹೊರಡು. ಬೆಳಗಿನ ಜಾವ 4:45 ಬಂದ್ಬಿಡು. ಯಾಕೋ ಬೆಲ್ಲ ಕುಟ್ಟಕ್ಕೆ? ಏನಿದ್ ಇನ್ನೂ ರೆಡಿ ಆಗಿಲ್ವಾ? ಮದ್ವೆಗ್ ಲೇಟ್ ಆಗ್ತಿದೆ, ನಡೀರಿ ಹೋಗೋಣ. ನೀವ್ ಮದ್ವೆಗೆ ಹೋಗಿರಿ, ನಾನು ಸಂಜೆ ರಿಸೆಪ್ಷನ್ ಬರ್ತೀನಿ. ಈಗೇನ್ ಅಂತ ರಾಜಕಾರ್ಯ ನಿಮ್ಗೆ? ಲೇ ಬಬ್ಲು ಬರ್ತಾನೆ, ಅವನಿಗೆ ಸೂರ್ಯಗ್ರಹಣ ಚಂದ್ರಗ್ರಹಣ ಪಾಠ ಮಾಡ್ಬೇಕು ಪಾಪ. ನಿಮ್ಗೆ ಅವ್ನ್ ಗ್ರಹಣ ಪಡ್ಕೊಂಡಿದೆ ಅನ್ಸುತ್ತೆ. ಲೇ ರಾಹು ಕೆತ್ತ ತರ ಹಾಡ್ಬಾರ್ದ ನೀನು. ಅಣ್ಣ, ಅದನ್ನೆಲ್ಲ ಅವ್ನಿಗೆ ಹೇಳ್ಕೊಡಕ್ಕೆ ಅವ್ರ ಮನೆಯವರಿದ್ದಾರೆ, ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತೀಯ? ಕಂದ, ದಾನಕ್ಕಿಂತ ವಿದ್ಯಾದಾನ ಶ್ರೇಷ್ಠ ಅಂತ ದೊಡ್ಡವ್ರು ಹೇಳ್ತಾರೆ. ಹೋಗಿ ನೀವು ಹೊರಡಿ. ಲಾಲಿ ನಡಿ ಲಾಲಿ, ನಾವು ಹೋಗೋಣ. ಎಲ್ಲರನ್ನು ಕೇಳ್ಬಿಡ. ಇವ್ರನ್ನ ಮನೆಗ್ ಬರೋ ಕೇಳ ಪಾಪ, ಎಷ್ಟು ದಿನ ಆಯ್ತು? ಲೋ ಬಿಟ್ಟಲ್ಲ, ನೀನ್ ಬರ್ದಿರೋದೇ ವಾಸಿ. ಹಲೋ, ಲಾಲಿ ಒಂದ್ ನಿಮಿಷ, ನಾನು ಹೊಸ ಫಾರ್ಮುಲಾ ಹಾಕ್ತಾ ಇದ್ದೆ, ಅದನ್ನ ಅರ್ಜೆಂಟಿಗೆ ಅಮೆರಿಕ ಕಳಿಸ್ಬೇಕು. ಅರ್ಧದಲ್ಲೇ ಬಿಟ್ಟು ಬಂದ್ಬಿಟ್ಟೆ. ನಿಮ್ ಮುಂದೆ ಹೋಗಿರೋ, ನಾ ಕಂಪ್ಲೀಟ್ ಮಾಡಿ ಬಂದ್ಬಿಡ್ತೀನಿ. ಸರಿ ಮುರಾರಿ ಅವರೇ, ನೀವ್ ಹಾಕಿರೋ ಫಾರ್ಮುಲಾನ ಅಮೆರಿಕಾದವ್ರು ತಗೊಳ್ತಿದಾರ? ಸಿಲ್ಲಿ ಅವರೇ, ನಮ್ ಸರ್ ಫಾರ್ಮುಲಾ ಯಾರು ತಗೊಳಲ್ಲ. ನೀವು ಬರೆಯೋ ಕತೆ ಪ್ರಿಂಟ್ ಆಗಲ್ಲ. ನರಹರಿ ಅವರೇ, ಆಯ್ತಾಯ್ತು. ಮುರಾರಿ ನರಹರಿ, ನೀವ್ ಹೊರಡಿ, ನಾ ಹೋಗಿರ್ತೀವಿ. ನನ್ನವಳು ನನ್ನೊಳಗೆ ಕುಂತವಳು ನನಗಾಗಿ. ಬಿಟ್ಟಲ್ಲ, ನೋಡಿದ್ರ ಸರ್, ಮದ್ವೆಗೆ ಬರೋದಿಲ್ಲ ಅಂತ ಹೇಳಿ ಹುಡುಗಿರಿಂದ ಹೇಗೆ ಅಲಿತಾ ಇದಾರೆ ಅಂತ. ನನಗೂ ಅನುಮಾನ ಬಂದಿತ್ತು ಕಣ, ಅದಕ್ಕೆ ಫಾರ್ಮುಲಾ ಹಾಕೋದನ್ನ ಬಿಟ್ಟು ಬಂದಿದ್ದೀನಿ ಅಂತ ನೆಪ ಮಾಡಿದ್ದು. ನನ್ಗೊಂದು ಹೊಸ ಫಾರ್ಮುಲಾ ಉಳಿತಾ ಇದೆ. ಏನ್ ಸರ್ ಅದು? ಹೇಗೆ? ಕೂತ
ಕೂತಿರೋದ್ ನೋಡು ಮಹಾರಾಜ್ ಅಂತಾರ. ಇನ್ನು 15 ದಿನ ನಾನ್ ಹೇಳಿದ ಕೆಲಸ ಮಾಡ್ಕೊಂಡಿರ್ಬೇಕು. ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು. ಎದ್ದು ಹೋಗೋ. ಹೋಗಲ್ವಾ? ಸಿಲ್ಲಿ ಇವ್ನ್ ಸೈನ್ ಮಾಡಿರೋ ಕರಾರ್ ಪತ್ರ ತಗೊಂಡ್ಬಾರೆ. ಮುರಾರಿ ಅವರೇ, ನ್ಯಾಯ ನೀತಿ ಧರ್ಮನ ನೀವು ಬಿಟ್ಟು ಹೋಗ್ಬಾರ್ದು. ಕರಾರ್ ಪತ್ರಕ್ಕೆ ಸೈನ್ ಹಾಕಿರೋದ್ರಿಂದ NML ಏನೇ ಕೆಲಸ ಹೇಳಿದ್ರು ನೀವ್ ಅದನ್ನ ಮಾಡ್ಬೇಕು. ನೋಡಿ ಸಿಲ್ಲಿ ಅವರೇ, ನಾನು ಈ ಚಾಲೆಂಜ್ ಅಲ್ಲಿ ಸೋತಿಲ್ಲ. ಆ ವಿಠಲ ಹುಡುಗಿನ ಲೈನ್ ಹೊಡಿದ್ನ ನಾನು ಕಣ್ಣಲ್ಲಿ ನೋಡಿದ್ದೀನಿ. ಮುರಾರಿ, ಏನು ಹೇಳ್ತಿದ್ಯಾ ನೀನು? ನಮ್ಮ ಅಣ್ಣ ಹುಡುಗಿರಿಗೆ ಲೈನ್ ಹೊಡಿತಾನೆ ಅನ್ನೋದಕ್ಕೆ ಏನ್ರಿ ಇದೆ ಸಾಕ್ಷಿ? ಈಗ ತೋರಿಸ್ತೀನಿ ಬನ್ರಿ. ಮುರಾರಿ, ನೀನ್ ಹೇಳಿದ್ ಸುಳ್ಳಾದ್ರೆ ಇನ್ನೂ 1 ತಿಂಗಳು ನನ್ ಜವಾನಾಗಿರ್ಬೇಕು. ರಾತ್ರಿಗಳೆಲ್ಲ ಹುಣ್ಣಿಮೆಯಾದರೆ ರಸಿಕರಿಗೆಂಥ ಸೊಗಸು, ಮಾತಿನಲ್ಲೆಲ್ಲ ಪ್ರೀತಿಯ ಹರಿದರೆ, ಮಾತಿನಲ್ಲೆಲ್ಲ ಪ್ರೀತಿಯ ಹರಿದರೆ ಆ ಅನುಭವವೇ ಎಂಥ ಸೊಗಸು, ಮಗುವಿನ ಮನಸ್ಸು ಎಂಥ ಸೊಗಸು, ಪ್ರೇಮದ ಕನಸು. ಯಜಮಾನ್ರೆ, ಈ ತಂತಿ ಮೇಲೆ ನಡೀತಾರಲ್ಲ ಅವತ್ರ ಡ್ರೆಸ್ ಹೇಗೆ ಹಾಕೊಂಡಿದ್ದೀರಾ? ಲೇ ಬಬ್ಲು ಅಕ್ಕನಿಗೆ ಈ ಡ್ರೆಸ್ ಅಂದ್ರೆ ಪಂಚ ಪ್ರಾಣ ಕಣೋ. ಲೈ ಹೇಳೋ, ಹೇಗ್ ಕಾಣಿಸ್ತಾ ಇದೀನಿ ಅಂತ? ಹಳ್ಳಿ ಜಾತ್ರೆಯಲ್ಲಿ ಪಲ್ಟಿ ಹೊಡಿತಾರಲ್ಲ ಹಂಗೆ ಕಾಣ್ತಾ ಇದ್ದೀರಾ. 1 2 3 4 ಆಮೇಲೆ ಏನು? 4 2 3 1 ಆಮೇಲೆ ಇನ್ನೇನು? ಬಾಂಧ ಬೆಟ್ಟನೋ ಎಂಥ ಸೊಗಸು, ಮಗುವಿನ ಮನಸ್ಸು. ರಾಣಿ ಅದ್ ನೋಡು, ವಿಠಲ ಯಾವ ರೀತಿ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ. ಅವ್ರು ಬಂದಿರೋದ ಲೈನ್ ಹೊಡೆಯೋದಲ್ವಾ? ನರಹರಿ ಅವರೇ, ಅದು ಪ್ರೂವ್ ಆದ್ಮೇಲೆ ಮಾತಾಡಿ. ಆದ್ರೆ ಸಿಲ್ಲಿ, ನಿಮ್ ಅಣ್ಣ ನೋಡ್ತಾ ಇದ್ರೆ ನಂಗೆ ಇವ್ರು ಹೇಳ್ತಾ ಇರೋದೇ ನಿಜ ಅನಿಸ್ತಾ ಇದೆ. ಅಕ್ಕ, ನನ್ ಡಾಕ್ಟರ್ ನನ್ನ ಬಿಟ್ಟು ಬೇರೆ ಯಾರನ್ನ ಕಳಿಸಿಲ್ಲ. ಬೇರೆ ಯಾರನ್ನಾದ್ರೂ ನೋಡಿದ್ರೆ ಮುರಾರಿ ಅವ್ರ ಜೊತೆ ಕಟ್ಟಿರೋ ಚಾಲೆಂಜ್ ಅಲ್ಲಿ ಸೋತೆ ಅಂತ ಒಪ್ಕೋತೀನಿ. ಅಷ್ಟೇ ಸಾಲದು, 1 ತಿಂಗಳು ನೀ ನನ್ಗೆ ಜವಾನಿಯಾಗಿರ್ಬೇಕು. ಸರ್ ಹೇಳೋ ಎಲ್ಲಾ ಕೆಲ್ಸಗಳನ್ನು ನೀನು ಮಾಡ್ಬೇಕು. ಅಲ್ಲಿ ನೋಡಿ. ಆಹಾ, ರೂಪಾಲಿ ನೀವೇ ನನ್ನ ಜೀವನದ ಕವ್ವಾಲಿ, ಇಬ್ಬರು ಆಡೋಣ ಜೋಕಾಲಿ. ಆಹಾ ರೂಪಾಲಿ, ನೋಡಿದ್ರ ನಾವಿಬ್ಬರು ಪಿಂಕು, ನಮಗಿಲ್ಲಿಂದನೇ ಲಿಂಕು. ಈ ನಗು ಇದೆಯಲ್ಲ, ಈ ನಗುಗೆ ರೀ ನಾನು ಬಿದ್ದಿದ್ದು. ನೀವು ನಗ್ತಾ ಇದ್ರೆ ಐಸ್ ಕ್ರೀಮ್ ಮೇಲೆ ಇರುತ್ತಲ್ಲ ಒಂದು ಕೆಂಪು ಚೆರಿ, ಅದು ಜಾರಿ ಬಿದ್ದಂಗಾಗುತ್ತೆ. ಆಮೇಲೆ ನಿಮ್ಮ ಕೆನ್ನೆಗಳು ಇಷ್ಟೊಂದು ಹೊಳೆಯುತ್ತಲ್ಲ, ನೀವು ಯಾವ ಕ್ರೀಮ್ ನ ಹಚ್ಚುತ್ತೀರಾ? ರೋಡಲ್ಲೋಗೋ ಹೆಣ್ಮಕ್ಳನ್ನ ಹೀಗೇನೆ ರೇಗ್ಸೋದ್ ನೀನು. ನನ್ ಕೆನ್ನೆ ಮುಟ್ಟಕ್ಕೆ ಎಷ್ಟೇ ಧೈರ್ಯ ನಿಮ್ಗೆ? ಅಯ್ಯೋ, ಏನ್ ಮೇಡಮ್ ಈ ರೀತಿ ಮಾತಾಡ್ತೀರಾ? ನಿಮಗೆ ಈ ಡ್ರೆಸ್ ತುಂಬಾ ಇಷ್ಟ ಅಂತ ಬಂಗಾರಿ ನರಸಿಂಹಯ್ಯ ಡ್ರಾಮಾ ಸೀನರಿ ಕಂಪ್ನಿಗೆ ಹೋಗಿ ಅವ್ರು ಬಿಸಿ ಇದ್ರು ಅಂತ ನಾನೇ ಡ್ರೆಸ್ ನ ಹುಡ್ಕೊಂಡು ಹಾಕೊಂಡ್ ಬಂದಿದ್ದೀನಿ. ಅಂತದ್ರಲ್ಲಿ ಈ ರೀತಿ ಮಾತಾಡ್ಬಿಟ್ರಲ್ಲ. ನನ್ಗೋಸ್ಕರನಾ? ನೀವ್ ಯಾರೇ? ನಾನ್ ಯಾರ? ಡಾಕ್ಟರ್ ವಿಠಲ್ ರಾವ್, ವೆರಿ ಫೇಮಸ್ ಇನ್ ಸರ್ಜರಿ ಅಂಡ್ ಭರ್ಜರಿ ಮೇಡಮ್. ಬಿಡಿ. ಬಬ್ಲುವಿಗೆ ನಾನು ಪಾಠ ಮಾಡಿದ್ದೀನಿ, ಅವನಿಗೆ ಕಾರ್ ತಗೊಟ್ಟಿದ್ದೀನಿ. ನೀವು ನನಗೆ ಕೆಂಪು ಗುಲಾಬಿ ಕಳಿಸಿದಿರಾ ಮೇಡಮ್? ಇದೊಂದು ನಿಮಗೆ ನೆನಪಿನಲ್ಲಿಲ್ಲವೇ? ರೀ, ನಿಮ್ಗೇನ್ ತಲೆಗಿಲ್ಲ ಕೆಟ್ಟಿದ್ಯಾ? ಯಾರೀ ಬಬ್ಲು? ಯಪ್ಪ ಮೇಡಮ್, ಯಾಕೆ ಮೇಡಮ್ ಈ ರೀತಿ ಮಾತಾಡ್ತೀರಾ? ಬಬ್ಲು ನಿಮ್ಮ ತಮ್ಮ ಮೇಡಮ್. ನಾನು ಫೋನ್ ಮಾಡ್ದಾಗ್ಲೆಲ್ಲ ಅದೆಷ್ಟು ಚೆನ್ನಾಗಿ ಮಾತಾಡ್ತಿದ್ರಿ. ಈಗ ನೋಡಿದ್ರೆ ಬಬ್ಲು ಯಾರು ಅಂತ ಕೇಳ್ತಿರಲ್ಲ, ಅವನೇ ಮೇಡಮ್ ನನಗೆ ಹೇಳಿದ್ದು. ನಮ್ಮ ಅಕ್ಕನಿಗೆ ಈ ಡ್ರೆಸ್ ಅಂದ್ರೆ ತುಂಬಾ ಇಷ್ಟ, ಅದೇ ತರ ಡ್ರೆಸ್ ಹಾಕೊಂಬನ್ನಿ ಅಂತ, ಅದಕ್ಕೆ ಹಾಕೊಂಬಂದಿದ್ದು. ಇವಾಗ ನೋಡಿದ್ರೆ ಬಬ್ಲು ಯಾರು ಅಂತ ಕೇಳ್ತಿರಲ್ಲ, ನಾನು ಬದುಕ್ಲೋ ಇಲ್ಲ ಸಾಯ್ಲೋ ಮೇಡಮ್. ಜನ್ಗಳೇ ನೋಡಿ, ರಸ್ತೆಲ್ ಹೋಗೋ ಹುಡುಗಿನ ಹೇಗ್ ರೇಗಿಸ್ತಿದ್ದಾನೆ ಅಂತ. ಬಬ್ಲು, ಸಂಜೆ ಪಾರ್ಟಿ ಮುಗಿದ್ಮೇಲೆ ಡಾಕ್ಟರ್ ಅಂಕಲ್ ಜೊತೆ ಸಿನಿಮಾಗೆ ಹೋಗಿ ಬರೋಣ. ಪಾಠ ಕಲ್ಸಿ ಸಾಕ ಡಾಕ್ಟ್ರೆ? ಹೇಳಿ ಮೇಲೆ ಆ ಚಿಕ್ಕ ಮಕ್ಳ ಕೈಲಿ ಹೊಡೆಸ್ಕೊಂಡ್ರಲ್ಲ, ಈಗ್ಲಾದ್ರೂ ಬುದ್ಧಿ ಬಂತ? ಬಬ್ಲು, ಟೈಮ್ ಕರೆಕ್ಟ್ ಆಗಿ ಬಂದೆ ಕಣೋ. ಲೇ ನೀನೇ ಹೇಳೋ, ನಮ್ಮ ಅಕ್ಕನಿಗೆ ಕಲರ್ ಡ್ರೆಸ್ ಅಂತ ತುಂಬಾ ಇಷ್ಟ, ಅದನ್ನ ಹಾಕೊಂಡ್ ಬರ್ಬೇಕಂತೆ. ಆ ಡ್ರೆಸ್ ಅಲ್ಲಿ ನಮ್ಮ ಅಕ್ಕ ನಿಮ್ಮನ್ನ ನೋಡ್ಬೇಕಂತ ಹೇಳಿದ್ ನೀನೇ ತಾನೇ? ಮತ್ತೆ ಇವರು ಚೆನ್ನಾಗಿ ಹೊಡ್ಸ್ಬಿಟ್ರಲ್ಲ ಎಲ್ಲರ ಕೈಲೂ. ನಾನೇ ಯಾವಾಗ್ಲೂ ಹೇಳಿದ್ದೆ ಅಂಕಲ್, ನಾನು ಹೇಳಿದ್ದೆ ಅಕ್ಕ ಅಲ್ಲ, ಮತ್ತೆ ನಮ್